Hi everyone, welcome back to ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎವ್ರಿವನ್ ಈಸ್ ನೈಸ್. ತುಂಬ ದಿನದ ಮೇಲೆ ನಾನು ಕಾಲೇಜ್ದು ಫಂಕ್ಷನ್ದು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಒಂದು 10-15 ಡೇಸ್ ಬ್ಯಾಕ್ ನಾನು NSS ಕ್ಯಾಂಪ್ದು ವಿಡಿಯೋ ಹಾಕಿದ್ದೆ. ಅದಾದಮೇಲೆ ಇತ್ತೀಚೆಗೆ ಅಂದರೆ ನಿನ್ನೆ 19/5/26ನೇ ತಾರೀಕಿನ ದಿನ ನಮ್ಮ ಕಾಲೇಜಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ರು. ಅಂದರೆ 25-26ನೇ ಸಾಲಿನ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ರು. ಯೂಶ್ವಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಎಲ್ಲ ಶಾಲಾ ಕಾಲೇಜುಗಳು ಸ್ಕೂಲ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲಿ ವಾರ್ಷಿಕ ಕ್ರೀಡೋತ್ಸವವನ್ನು ಹಮ್ಮಿಕೊಂಡಿರ್ತಾರೆ. ಅದೇ ರೀತಿ ನಮ್ಮ ಕಾಲೇಜು ಅಂದರೆ ನಾನು ವರ್ಕ್ ಮಾಡ್ತಿರುವಂತಹ ಜನತಾ ಪ್ರಥಮ ದರ್ಜೆ ಕಾಲೇಜು ಬಸವಪಟ್ಟಣ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ರು. ಇದರ ವಿಶೇಷತೆ ಏನಂದರೆ ಫ್ರೆಂಡ್ಸ್, ನಮ್ಮ ಕಾಲೇಜು ತುಂಬ ಪುಟ್ಟದಾಗಿದ್ರು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಫ್ಯಾಕಲ್ಟಿಗಳಾಗಿರ್ಬೋದು, ಮಕ್ಕಳುಗಳಾಗಿರ್ಬೋದು ಎಲ್ಲದಕ್ಕೂ ತುಂಬ ಸಹಕಾರವನ್ನು ಕೊಡ್ತಾರೆ. ತುಂಬ ವಿಶೇಷವಾಗಿ ಎಲ್ಲ ಹುಮ್ಮಸ್ಸಿಂದ ನಿನ್ನೆ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು. ಈ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ಡಾಕ್ಟರ್ ಮಂಜುನಾಥ್ ಸರ್ ಅವರು ಅದನ್ನು ವಹಿಸ್ಕೊಂಡಿದ್ದರು. ಅದೇ ರೀತಿ CDC ಮೆಂಬರ್ ಆಗಿದ್ದಂತಹ ಮಿಸ್ಟರ್ ಸಂಗಮೇಶ್ ಸರ್ ಅವರು ನಿವೃತ್ತ ದೈಹಿಕ ಶಿಕ್ಷಕರು, ಅವರು ಸಹ ಇದರಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಕ್ರೀಡಾ ಸಂಚಾಲಕರು, ಕಾಲೇಜಿನ ಕ್ರೀಡಾ ಸಂಚಾಲಕರಾದಂಥ ಯೋಗೇಶ್ ಸರ್ ಸಹ ಇದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡಿದ್ದರು. ಈ ಕ್ರೀಡೆಯನ್ನು ನಡೆಸ್ಕೊಟ್ಟಿದ್ದು ಮೇಯ್ನಾಗಿ ನಮ್ಮ ಕಾಲೇಜಿನ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆದಂತಹ ಕ್ರೀಡಾ ವಿಭಾಗದ ಮಂಜುಳಾ ಮ್ಯಾಮ್ ಅವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು, ರೂಪರೇಷೆಯನ್ನು ಅವರು ಯೋಗೇಶ್ ಸರ್ ಜೊತೆ ಸೇರಿಕೊಂಡು ಮತ್ತು ಡಾಕ್ಟರ್ ಲೋಕೇಶ್ ಸರ್ ಅವ್ರ ಜೊತೆ ಸೇರಿಕೊಂಡು ಇದನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಮಕ್ಕಳೆಲ್ಲ ಎಷ್ಟು ಉತ್ಸಾಹದಿಂದ ಕಾಯ್ತಾ ಇದ್ದಾರೆ. ಆಲ್ರೆಡಿ ವೇದಿಕೆ ಸಜ್ಜಾಗಿದೆ. ಭಾಷಣವನ್ನು ಸಹ ಪ್ರಿನ್ಸಿಪಲ್ ಅವರು ಮುಗಿಸಿದ್ದಾರೆ. ಇಲ್ಲಿ ನೋಡಿ ಪ್ರತಿಯೊಂದು ಫಸ್ಟ್ ಒಂದು 2-3 ಅವರ್ಸ್ ಕ್ಲಾಸ್ ನಡೆದಿದೆ. ಆಮೇಲೆ ಒಂದು 12:30ಇಂದ ಕ್ರೀಡೆ ಸ್ಟಾರ್ಟ್ ಆಗಿದೆ. ಎಲ್ಲ ಎಷ್ಟು ಹುಮ್ಮಸ್ಸಿಂದ ಚೇರಪ್ ಮಾಡ್ತಿದ್ದಾರೆ. ಸೊ ತಮ್ಮ ತಮ್ಮ ಫ್ರೆಂಡ್ಸ್ಗಳಿಗೆ ಚೇರಪ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಇಲ್ಲಿವರೆಗೂ ಒಂದು 12:30ವರೆಗೂ ಕ್ಲಾಸಸ್ ನಡೀತು. ಇವರೆಲ್ಲ ನಮ್ಮ BBA, BCom, BA ವಿದ್ಯಾರ್ಥಿಗಳು. ಸೊ ಎಷ್ಟು ಹುಮ್ಮಸ್ಸಿಂದ ನೋಡ್ತಾ ಇರ್ಬೋದು. ಎಲ್ಲ ಕಡೆ ಮಕ್ಕಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇವರೆಲ್ಲ ಪಾರ್ಟಿಸಿಪೆಂಟ್ಸ್ ಆಲ್ರೆಡಿ ಒಂದು 2-3 ಡೇಸಿಂದ ಪ್ರಾಕ್ಟೀಸ್ ಮಾಡಿ ಇವಾಗ ಸ್ಪೋರ್ಟ್ಸನ್ನು ಆಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಇಲ್ದಿರೋಂತಹ ಮಕ್ಕಳು ಅವ್ರನ್ನ ಚೇರಪ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಸೊ ಎಷ್ಟು ಜೋಶಾಗಿದ್ದಾರೆ ನೋಡಿರಿ ಇವರು. ಸೊ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಸೊ ಆಲ್ ದ ಬೆಸ್ಟ್ ಹೇಳಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಮಕ್ಕಳುಗಳೆಲ್ಲ ಯಾವ ರೀತಿ ಚೇರಪ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ. ಇವತ್ತಿನ ಸ್ಪೋರ್ಟ್ಸ್ ರೆಫರಿಯಾಗಿ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ತೀರ್ಪುಗಾರಾದಂತಹ ಚಿಕ್ಕಪ್ಪ ಬರ್ಕಿ ಅವರಿಗೆ 8 years ಎಕ್ಸ್ಪೀರಿಯೆನ್ಸ್ ಇದೆ ಕಾಲೇಜ್ ಫೀಲ್ಡಲ್ಲಿ. ಅದೇ ರೀತಿ ಮಿಸ್ಟರ್ ಶಿವಾನಂದ್ ಅವರಿಗೆ 4 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಇದೆ. ನೆಕ್ಸ್ಟು ಸಚಿನ್ ಸರ್ ಮತ್ತು ಕೃಷ್ಣಮೂರ್ತಿ ಅಂತ ಅವರಿಗೆ 2 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಸ್ಕೂಲ್ ಲೆವೆಲಲ್ಲಿ. ಈ 4 ಜನ ದಾವಣಗೆರೆ ವಿಶ್ವವಿದ್ಯಾಲಯದಿಂದ ತೀರ್ಪುಗಾರರಾಗಿ ಈ ಕ್ರೀಡೆಯನ್ನು ನಡೆಸ್ಕೊಡೋದಕ್ಕೆ ಬಂದಿದ್ದರು. ನೀವು ನೋಡ್ತಾ ಇರ್ಬೋದು, ಬ್ಲೂ ಟಿ ಶರ್ಟ್ ಹಾಕಿದಾರಲ್ಲ ಅವರೇ ಹೊರಗಡೆ ಯೂನಿವರ್ಸಿಟಿಯಿಂದ ಬಂದಂತಹ ತೀರ್ಪುಗಾರರು. ಫ್ರೆಂಡ್ಸ್, ಈ ನಮ್ಮ ಕಾಲೇಜಲ್ಲಿ ನಾನೇನು ಕ್ರೀಡಾ ವಿಭಾಗದಿಂದ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು ಅಂತ ಹೇಳಿದ್ನಲ್ಲ, ಸೊ ಪುರುಷರು ಮತ್ತು ಮಹಿಳೆಯರು ತಂಡ ಅಂತ ಅವರು ಅದನ್ನು ಡಿವೈಡ್ ಮಾಡಿದರು. ಪುರುಷರ ತಂಡದಿಂದ 8 ಪಂದ್ಯಾವಳಿಗಳು ಮತ್ತು ಮಹಿಳೆಯರ ತಂಡದಿಂದ ತಲಾ 6 ಪಂದ್ಯಾವಳಿಗಳನ್ನು ಅವರು ನಡೆಸ್ಕೊಟ್ಟಿದ್ದಾರೆ. ಪುರುಷರ ತಂಡದ 2 ತಂಡಗಳು ಅಂದರೆ ತೆಂಡೂಲ್ಕರ್ ತಂಡ ಮತ್ತು MS ಧೋನಿ ತಂಡ. ತೆಂಡೂಲ್ಕರ್ ತಂಡದವರು ವಿನ್ನರ್ ಆಗಿದ್ದಾರೆ, MS ಧೋನಿ ತಂಡದವರು ರನ್ನರ್ ಆಗಿದ್ದಾರೆ. ಸೊ ಎಲ್ಲ ಪಂದ್ಯಾವಳಿಗಳ ನಂತರ ಬಂದಂತಹ ರಿಸಲ್ಟ್ ಅದು. ಅದೇ ರೀತಿ ಮಹಿಳೆಯರ ಪಂದ್ಯಾವಳಿಗಳಲ್ಲಿ 2 ತಲಾ ಟೀಮ್ ಅಂದರೆ ಲಕ್ಷ್ಮೀಬಾಯಿ ಟೀಮ್ ವಿನ್ನರ್ ಆಗಿದ್ದಾರೆ. ಅದೇ ರೀತಿ ರಾಣಿ ಚೆನ್ನಮ್ಮ ಟೀಮ್ ಅವರು ರನ್ನರ್ ಆಗಿದ್ದಾರೆ. ಪುರುಷರ ತಂಡದವರಿಗೆ ವಾಲಿಬಾಲನ್ನು ಆಟ ಆಡಿಸಿದ್ರು. ಸೊ ಅದೇ ರೀತಿ ಮಹಿಳೆಯರ ತಂಡದವರಿಗೆ ಥ್ರೋಬಾಲ್ ಆಟವನ್ನು ಆಟ ಆಡಿಸಿದ್ರು. ನೀವು ಇಲ್ಲಿ ನೋಡ್ತಿರ್ಬೋದು, ಮಾರ್ಕಿಂಗ್ ಎಲ್ಲ ಆಗಿದೆ. ಸೊ ಇನ್ನೇನು ಟಾಸ್ ಹಾಕಿ ಸೊ ಅವರು ರೆಡಿ ಆಗಿದ್ದಾರೆ. ಸೊ ಟಾಸ್ ನಡೀತಾ ಇದೆ. ಅದಾದಮೇಲೆ ಟಾಸ್ ವಿನ್ ಆದಂಥವರು ಇಲ್ಲಿ ಆಟವನ್ನು ಶುರು ಮಾಡಿದ್ದಾರೆ. ಆಲ್ರೆಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ದೈಹಿಕ ಶಿಕ್ಷಕರು ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕ್ರೀಡಾ ಸಂಚಾಲಕರಾದಂಥ ಯೋಗೇಂದ್ರ ಸರ್ ಅವರು ಕೊಟ್ಟಿದ್ದಾರೆ. ಅದೇ ರೀತಿ ತೀರ್ಪುಗಾರರು ಸಹ ಅವರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಸೊ ತೀರ್ಪುಗಾರರ ತೀರ್ಮಾನವೇ ಅಂತಿಮ ತೀರ್ಮಾನ, ಯಾವುದೇ ರೀತಿ ಅದಕ್ಕೆ ಅಬ್ಜೆಕ್ಷನ್ ಬರಬಾರ್ದು ಅಂತ ಆಲ್ರೆಡಿ ಸ್ಟೂಡೆಂಟ್ಸ್ ಕಡೆಯಿಂದ ಅವರು ಕನ್ಸೆಂಟ್ ಲೆಟರನ್ನು ತೊಗೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ವಾಲಿಬಾಲ್ ಸ್ಟಾರ್ಟ್ ಆಗಿದೆ. 8 ಪಂದ್ಯಾವಳಿಗಳು ಆಡಿದ್ದಾರೆ. ಸೊ ಅದು ನಿಮಗೆ ನೆಕ್ಸ್ಟು ನೀವು ನೋಡ್ತಾ ಹೋಗ್ತೀರಾ ಯಾವ ರೀತಿ ಆಟ ಆಡ್ತಾರೆ ಅಂತ. ಫ್ರೆಂಡ್ಸ್, ನಾವೆಲ್ಲ ಕಾಲೇಜ್ ಲೆವೆಲಲ್ಲಿ ಈ ಥರ ಪಂದ್ಯಗಳನ್ನೆಲ್ಲ ಆಟ ಆಡ್ತಾ ಇದ್ವಿ. ಆವಾಗ ತುಂಬ ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇರಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ನಮಗೆ
ಯಾವುದು ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತೇ ಆಗದೇ ಇರೋವಂತಹ ಸಮಯ ಅದು. ತುಂಬ ಟೈಮ್ ಪಾಸ್ ಮಾಡ್ತಿರ್ತೀವಿ. ನಾನು ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಹೊರಗಡೆ ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಹೇಳೋದಿಷ್ಟೇ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಸೊ ಆಟಗಳ ಜೊತೆ ಪಾಠಗಳ ಜೊತೆ ನಮ್ಮ ಶಿಸ್ತು, ಸಂಯಮ ಎಲ್ಲದನ್ನು ನಾವು ಮೈಗೂಡಿಸ್ಕೋಬೇಕು. ನಮ್ಮ ಟೀಚರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಡೋದಾಗಿರಲಿ, ವಿದ್ಯೆಯನ್ನು ಕಲಿಯೋದಾಗಿರಲಿ, ಅದನ್ನು ನಮ್ಮ ಜೀವನದಲ್ಲಿ ರೂಪಿಸ್ಕೊಳ್ಳೋದಾಗಿರಲಿ, ಅದನ್ನೆಲ್ಲ ನಾವು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ನಮ್ಮ ಜೀವನವನ್ನು ತುಂಬ ಚೆನ್ನಾಗಿ ರೂಪಿಸ್ಕೋಬೋದು ಅಂತ ನಾನಿಲ್ಲಿ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನೋಡಿ, ನಮ್ಮ ಕಾಲೇಜಿಂದ ಹೊರಗಡೆ ಪಾರ್ಕಿಂಗು, ಎಷ್ಟೊಂದು ವೆಹಿಕಲ್ಗಳು ಬಂದಿದೆ. ಹೊರಗಡೆಯಿಂದನೂ ಎಲ್ಲ ತುಂಬ ನಮ್ಮ ಮಕ್ಕಳನ್ನ ಚೇರ್ ಅಪ್ ಮಾಡೋದಕ್ಕೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿದ್ದಾರೆ. ಇದು ನಮ್ಮ ಕಾಲೇಜಿನ ಎಂಟ್ರೆನ್ಸು ನೋಡ್ತಾ ಇರ್ಬೋದು. ಸೊ ಆಡ್ತಾ ಇರೋಂಥ ಗೇಮನ್ನು ಎಲ್ಲ ವಾಚ್ ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಾಪಕರು, CDC ಮೆಂಬರ್ಸು ಎಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ದಿನದಿಂದ ಸ್ಪೋರ್ಟ್ಸ್ ಮಾಡಬೇಕು ಅಂತ ಸೊ ಡೇಟನ್ನು ಫಿಕ್ಸ್ ಮಾಡ್ತಾಯಿದ್ರು. ಸೊ ನಿನ್ನೆ ಇದು ಸತ ಒಂದು ಸ್ಪೋರ್ಟ್ಸ್ ಈ ವರ್ಷದ ಈ 25-26ನೇ ಸಾಲಿನ ಕ್ರೀಡಾಕೂಟನೂ ಸತ ಮುಕ್ತಾಯ ಆಯಿತು. ನನ್ನ ಚಾನಲಲ್ಲಿ ನಾನು ವರ್ಕ್ ಮಾಡ್ತಿರೋ ಕಾಲೇಜಲ್ಲಿ ನಡೀತಿದ್ದಂತಹ ಒಂದು ಕ್ರೀಡೆಯನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಒಂದು ಸಿಂಪಲ್ ವಿಡಿಯೋ ಮಾಡಿಕೊಂಡು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಮಕ್ಕಳೆಲ್ಲ ಇದನ್ನೆಲ್ಲ ನೋಡ್ತಾ ಇದ್ದರೆ ನಿಮ್ಮೆಲ್ಲರ ಕಾಲೇಜಿನ ದಿನಗಳು ಕಣ್ಮುಂದೆ ಬಂದು ಕಣ್ಣೆಲ್ಲ ಸ್ವಲ್ಪ ಒದ್ದೆ ಆಗುತ್ತೆ. ಯಾಕಂದರೆ ಆ ಟೈಮಲ್ಲಿ ನಾವು ತುಂಬ ಟೈಮನ್ನು ವೇಸ್ಟ್ ಮಾಡಿದ್ದೀವಿ ಅಂತ ನಮಗೆ ಇವಾಗ ಅನ್ನಿಸ್ತಾ ಇದೆ. ನಮ್ಮ ನೆನಪಿನ ಬುತ್ತಿಯಿಂದ ಒಂದೊಂದೇ ನೆನಪುಗಳು ಹೊರಗಡೆ ಬರ್ತಾ ಇದೆ ನೋಡಿ. ಸೊ ಈ ಕಾಲೇಜಲ್ಲಿ ಎಷ್ಟು ಚೆನ್ನಾಗಿ ಸ್ಪೋರ್ಟ್ಸನ್ನು ಆಟ ಆಡಿಸ್ತಾ ಇದ್ದಾರೆ. ಸುತ್ತು ಗುಡ್ಡ, ಮರಗಳು, ಹಸಿರುಗಳಿಂದನೇ ತುಂಬಿರುವಂತಹ ಕಾಲೇಜಿದು. ನಮ್ಮ ಬಸವಪಟ್ಟಣದ ಹೆಮ್ಮೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. ಇಲ್ಲಿ ಓದ್ತಾ ಇರೋಂಥ ಎಲ್ಲ ಮಕ್ಕಳಿಗೂ ನಾನು ಅವ್ರ ಫ್ಯೂಚರ್ಗೆ ಈ ವಿಡಿಯೋ ಮುಖಾಂತರ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿರಿ, ಮಹಿಳೆಯರು ಸತ ಥ್ರೋಬಾಲ್ ಆಟ ಆಡ್ತಾ ಇದ್ದಾರೆ. ಫಸ್ಟು ಪುರುಷರ ಪಂದ್ಯಾವಳಿಗಳ ಆದಮೇಲೆ ಇಲ್ಲಿ ಮಹಿಳೆಯರಿಗೂ ಸತ ಥ್ರೋಬಾಲ್ ಆಡುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಫ್ರೆಂಡ್ಸ್, ಆ್ಯಕ್ಚುಲಿ ಕ್ರೀಡಾಕೂಟದಲ್ಲಿ ಇನ್ನೂ ಹಲವಾರು ಒಂದು ಆಟಗಳನ್ನು ಆಟ ಆಡಿಸ್ಬೇಕು ಅಂತ ನಾವೆಲ್ಲ ಡಿಸೈಡ್ ಮಾಡಿದ್ವಿ ಕಾಲೇಜ್ ವತಿಯಿಂದ. ಬಟ್ ಸಮಯದ ಅಭಾವ, ಮಳೆಗಾಲ, ಎಕ್ಸಾಮ್ಸ್ಗಳು ಹತ್ರ ಬರ್ತಿರೋದ್ರಿಂದ, ಇಂಟರ್ನಲ್ಸ್ಗಳಿರೋದ್ರಿಂದ ಸೊ ಮಕ್ಕಳ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ವಾಲಿಬಾಲ್ ಮತ್ತು ಥ್ರೋಬಾಲನ್ನು ಆಟ ಆಡಿಸ್ಬೇಕು ಅಂತ ಈ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ರು. ಅದೇ ರೀತಿ ಬರೋ ಶುಕ್ರವಾರ ಶಾಲಾ ವಾರ್ಷಿಕೋತ್ಸವ ಇದೆ. ಅದನ್ನು ಸತ ಅದರದ್ದು ಪ್ರಿಪ್ರೇಷನ್ಸ್ ಸತ ನಡೀತಾ ಇದೆ. ಅದನ್ನು ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಫಾರ್ ಅಪ್ಕಮಿಂಗ್ ಶಾಲಾ ವಾರ್ಷಿಕೋತ್ಸವದ ಅಥವಾ ಕಾಲೇಜಿನ ವಾರ್ಷಿಕೋತ್ಸವದ ವಿಡಿಯೋ. ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳೆಲ್ಲ ಎಷ್ಟು ಉತ್ಸಾಹದಿಂದ ಆಟ ಆಡ್ತಾ ಇದ್ದಾರೆ ಅಂತ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನಮ್ಮ ಈ ಕ್ರೀಡಾಕೂಟವನ್ನು. ಈ ಕ್ರೀಡಾಕೂಟಕ್ಕೆ ಸಪೋರ್ಟಿಗೆ ಮತ್ತು ಯಶಸ್ಸಿಗೆ ಕಾರಣರಾದಂತಹ ಪ್ರತಿಯೊಬ್ಬರಿಗೂ ನಮ್ಮ ಪ್ರಿನ್ಸಿಪಾಲ್ ಕಡೆಯಿಂದ ಮತ್ತು ನಮ್ಮ ಕಾಲೇಜ್ ಕಡೆಯಿಂದ ನಾನು ಈ ಚಾನಲ್ ಮುಖಾಂತರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಮಕ್ಕಳಿಗೆ, ಬಸವಪಟ್ಟಣ ಗ್ರಾಮದ ಜನರಿಗೆ, ಅದೇ ರೀತಿ CDC ಕಮಿಟಿ ಮೆಂಬರ್ಸಿಗೆ ಎಲ್ಲರಿಗೂ ಮತ್ತು ಅಧ್ಯಾಪಕರಿಗೂ ನಾನು ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಏನೇನು ನಮ್ಮ ಕಾಲೇಜಲ್ಲಿ ನಡೀತು ಅವತ್ತು ಕ್ರೀಡಾಕೂಟ ದಿನ ಅನ್ನೋದನ್ನು ನಾನು ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ಕ್ಲಿಪ್ಪಿಂಗ್ಸಲ್ಲಿ ಹಾಕಿದ್ದೀನಿ. ಸೊ ಇದು ನೆಕ್ಸ್ಟು ಫೋಟೋಸು. ಸೊ ಫೋಟೋಸನ್ನು ನಾನು ಗ್ಯಾಲರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಸೊ ಅದೇ ರೀತಿ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸೊ ನೀವು ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ಎಲ್ಲರೂ ನಿಮ್ಮ ಕಾಲೇಜಲ್ಲಿ ನಡೀತಾ ಇರುವಂತಹ NSS ಕ್ಯಾಂಪಲ್ಲಿರುವಂತಹ ಒಂದು ಚಟುವಟಿಕೆಗಳಾಗಿರ್ಬೋದು, ಕ್ರೀಡಾಕೂಟಗಳಾಗಿರ್ಬೋದು, ಮುಂಬರುವ ವಾರ್ಷಿಕೋತ್ಸವವನ್ನು ನಾವು ಯಾವ ರೀತಿ ನಮ್ಮ ಕಾಲೇಜ್ ಲೆವೆಲಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಅವರು ನೋಡಿ ಖುಷಿ ಪಡಲಿ. ಇದು ನಮ್ಮ ಹೆಮ್ಮೆಯ ಕಾಲೇಜು. ಈ ನಮ್ಮ ಕಾಲೇಜಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾನು ವಿಡಿಯೋ ಮಾಡಿ ಹಾಕ್ತಿರೋದ್ರಿಂದ ನನಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಚಾನಲ್ಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸೊ ನಿಮ್ಮ ಮುಂದಿನ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.